ತೆಗಿಬೇಕಂತೆ, ಚಿನ್ನು ತೆಗಿಬೇಕು ಹೇಳ್ತಾ ಇದ್ದಾಳೆ. ಈಗ ಇದನ್ನು ತೆಗಿತೇನೆ ನಾನು. ಒಂದಲ್ಲ ಒಂದು ಅಲ್ಲೆಲ್ಲಿ ಆಗಿದೆ ಮಾವಿನಕಾಯಿ ಎಲ್ಲ, ಹಾಗೆ ನಾನು ಕೊಯ್ತಾ ಇದ್ದಾನೆ. ಇದೊಂದು ಫಸ್ಟಿಗೆ ಆದ ಮಾವಿನಕಾಯಿ. ಸೊನೆ ಬೀಳ್ತದೆ ಸ್ವಲ್ಪ ಆಚೆ. ಇಲ್ಲಿಡಿ ಇದು ಸೊನೆ ಬೀಳ್ತಾ ಇಲ್ಲದ್ರೆ ಇಲ್ಲಿ ಬಿಡುವ, ಕಟ್ ಮಾಡಿಬಿಡ. ನೋಡಿ ಇಲ್ಲೆಲ್ಲ ಆಗಿದೆ, ಈಗೆಲ್ಲ ಮಿಡಿ ಹಾಕ ಉಂಟು. ಇನ್ನೊಂದು ಮರದಲ್ಲಿ ಆಗಿದೆ, ದೊಡ್ಡ ಮರ ಅದೇ ಕಾಣೋದಿಲ್ಲ, ಎಲ್ಲ ಅಡ್ಡಲ್ಲಿ ಉಂಟು, ಗೊತ್ತಾಗೋದಿಲ್ಲ. ಅದರಲ್ಲಿ ಸ್ವಲ್ಪ ಆಗಿದೆ, ಜಾಸ್ತಿ ಆಗಿದೆ. ಬಿಟ್ಟಿದ ಕೆಳಗೆ ನಮ್ದು ಮ್ಯಾಂಗೋ ಎಲ್ಲ ಹಣ್ಣಾಗಿದೆ, ಅದು ತೆಗಿತಾ ಇದ್ದೇವೆ. ಅಲ್ಲಿ ಕೆಳಗೆ ಬಿದ್ದಿದೆ ಅಂತೆ ಮ್ಯಾಂಗೋ, ಕೆಳಗೆ ಬಿದ್ದಿದೆ. ಮೆಲ್ಲ ಅಲ್ಲಿಂದ ತುಂಬ ಆಗಿದೆ, ಮೇಲೆಲ್ಲ ಹಣ್ಣಾಗಿದೆ ಗೈ. ಹಾಗೆ ಇನ್ನು ಮೆಲ್ಲ ಜನಬೇಕು, ಗೊತ್ತಿಲ್ಲ ಅದು ಅಲ್ಲಾಗ್ತದೆ ನೋಡಿ. ತೋರಿಸಿ ನೋಡಿ, ಮತ್ತೆ ತೋರಿಸು, ಈ ಡ್ಯಾಡ್ ನೀವೆಲ್ಲ ಬೀಳಿಸಿ ಇನ್ನು ಸಹ. ಬಿದ್ದಿದೆ ಹಣ್ಣು, ಮೆಲ್ಲ ತಿರ್ಚಬೇಡಿ ಆಯ್ತು. ರೈಸ್ ತುಂಬ ಹಣ್ಣಾಗಿದೆ. ಮತ್ತೆ ನಮ್ದು ಮತ್ತೊಂದಾಗಿದೆ ಬಾದಾಮ್, ಅದಲ್ವಾ ನೀಲಮ್ ಅಂತ ಅದು ಸಣ್ಣಾಗಿದೆ, ಭಾರಿ ಸ್ವೀಟ್ ಉಂಟು ಆಯ್ತಾ. ಇದು ಅದೊಂದು ಚಿಕ್ಕದ ಹಣ್ಣಾಗಿದೆ, ತೆಗಿಬೇಡಿ. ಮೇಲೆ ಹಣ್ಣಾಗಿದೆ ರೆಡಿ, ಮೇಲೆ ಅದು ನಿಮ್ಗೆ ಎಕ್ಲಿಕ್ಕಿಲ್ಲ. ತುಂಬ ಬಿದ್ದಿದೆ ಅಲ್ಲಿ ಕಾಯಿ ಎಲ್ಲ ಬಿಟ್ಟಿದೆ ಅಂತ ಸಾಕು ಚಿನ್ನ. ಅದು ಬಿತ್ತು, ನಾನು ವಿಡಿಯೋ ಮಾಡಿ. ಆಯ್ತಾ ನೋಡಿ, ನಮ್ಮ ಈ ಕಡೆ ಬಂದ್ರು ಅವ್ರು ಕಾಣುದಿಲ್ಲ, ಇಲ್ಲಿ ಮರ ಅಡ್ಡ ಉಂಟು. ಅದು ನಮ್ಮದು ಆಚೆ ದೋಂಡಿ. ಡ್ಯಾಡಿ ಅಲ್ಲಿ ಅದಲ್ಲಿ ಗೈಸ್, ಈಗ ಮಾವಿನ ಹಣ್ಣು ಬಿದ್ದಿದೆ, ಇಲ್ಲಿ ನಮಗೆ ಕಾಣ್ತಾ ಇಲ್ಲ. ನಿಮಗೆ ಕಾಣಿದ್ರೆ ಕಮೆಂಟ್ ಹಾಕಿ. ಇಲ್ಲಿ ಉಂಟು ಮಾರೆ. ಅಪ್ಪ ಇರುವುದುಂಟು ಇಲ್ಲಿ. ಅಲ್ಲ ಆಚೆಂದ ಮೇಲೊಂದು 2 ಬಿತ್ತಲ್ಲ. ಅದೇ ನಾನು ನೋಡು ಅಂತ ಆಚೆ ನೋಡಿ. ಇಲ್ಲ ರೀ, ಅಷ್ಟೇ ಬಿದ್ದದು ಮಾರೆ. ಅದನ್ನ ಲೆಕ್ಕಿದು ಬರುವಾಗಲೇ ಉಂಟು. ಈಗ ನಾನು ಹೋಗುದು, ಫುಲ್ಲು ಅಲ್ಲಾಡಿಸಿದೆ ಮರ ಅವರ ಮೇಲತ್ತಿ. ಹಾಗೆ ಈಗ ಅದು ಬಿದ್ದಿದೆ, ಅದೆಲ್ಲ ತರಲಿಕ್ಕೆ ಹೋಗಿದ್ದಾರೆ. ಈಗ ಎಲ್ಲ ಉಂಟು ನೋಡಿ, ಆಚೆಲ್ಲ ಈಗ ತೆಗಿಯುವ. ಅವ್ರು ತೆಗ್ದಾಗಿ ನಾನು ಒಳಗಿಡುದು. ನೋಡಿ ಮ್ಯಾಂಗೋ ಪರಿಮಳ ಒಳ್ಳೆ ಬರ್ತದೆ. ಮತ್ತು ನಮ್ಮದು ನೀಲಮ್ ನಾವು ತೆಗ್ದಿದ್ದೇವೆ, ಅದು ಕೂಡ ಹಣ್ಣಾಗಿದೆ. ಸೊ ಅದನ್ನೆಲ್ಲೇ ಕಟ್ ಮಾಡೋದು ನಾವು. ತುಂಬ ಮಾವಿನ ಹಣ್ಣು ಹಣ್ಣಾಯಿತು ನಮ್ಮದು ಈ ಸಲ, ಜಾಸ್ತಿ ಆಯಿತು ನಮಗೆ ಮಾವಿನ ಹಣ್ಣು. ಇವರು ನಿಮ್ಮ ಡ್ಯಾಡಿಯನ್ನು ತೋರಿಸ್ತೀನಿ, ಅದು ಅವರು ಸಾಕಾಯ್ತು ಅವರಿಗೆ ಮೇಲೆ ತುಂಬ. ಇನ್ನೂ ಕೂಡ ಜಾಸ್ತಿ ಸಿಕ್ಕಿದೆ ಆಯಿತಾ. ಅಲ್ಲಿಟ್ಟು ಹೊರಗುಂಟು ಮ್ಯಾಂಗೋ. ಮತ್ತು ನೀಲಮ್ ಕೂಡ ಇದೆ, ಅದು ದೊಡ್ಡದು ಮಾತ್ರ ನೀಲಮ್ ಅಲ್ಲ. ಹೇಗುಂಟು, ನಾವೆಲ್ಲ ತಿಂತೇವೆ ಗೈಸ್, ಇದೆಲ್ಲ ಈಗ ತಿನ್ನುವುದೇ. ತಂದೆ ಗಿಡದಿಂದ ಇವಳು ಚಿನ್ನು ತಂದ್ಲು. ಈಗ ಡೈಲಿ 4 ಆಗ್ತಾ ಇರ್ತದೆ, ಅಂದರೆ ಬೆಳೆದಿದೆ. ಹಾಗೆ ಡೈಲಿ 4 ತೆಗಿತಾ ಇದ್ದೇವೆ. ತುಂಬ ಆಗ್ತಾ ಉಂಟು ಈಗ ನಮ್ಮ ಮನೆಯಲ್ಲಿ ಚಿಕ್ಕು. ಮಾವಿನಕಾಯಿ ಕೂಡ ತುಂಬ ಫುಲ್ಲಾಗಿದೆ ಈ ಸಲ. ಹಾಯ್ ಗೈಸ್, ಮತ್ತು ನಾವು
ಮನೆ ಹೊರಗಿದ್ದೇವೆ ಈಗ. ತಿರುಗಾಡಿ ಮನೆ ಹೊರಗೆ ಇದ್ದುಕೊಂಡು ಹೊರಗಡೆಯಿಂದಲೇ ಹೋಗುದು. ಹಾಗೆ ಇಲ್ಲಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಅದು ಒಂದು ಪ್ರೋಗ್ರಾಮ್ ಉಂಟು. ಪ್ರೋಗ್ರಾಮ್ ಅಲ್ಲ, ನಮ್ಮದೊಂದು ಶೂಟಿಂಗ್ ಉಂಟು. ಹೋಗಿ ಮುಗಿಸಿ ಬರ್ತೇವೆ. ಮತ್ತೆ ಇವತ್ತು ಈ ಕಾಸ್ಟ್ಯೂಮ್ ಹಾಕಿದ್ದು ನೋಡಿ, ಇದು ಒಂದು ಒಳ್ಳೆ ಉಂಟು ಸಾಂಗ್. ಅದು ಈಗ ಬೇಡ ಇವರಿಗೆ ಹೊರಡುವ. ಮತ್ತೆ ಅಲ್ಲಿ ಸೀನರಿ ಸ್ವಲ್ಪ ತೋರಿಸುವ ನಿಮಗೆಲ್ಲ, ಚಂದ ಚಂದ ಸೀನರಿ ಅಲ್ಲ ಚಿನ್ನು. ಹಾಂ ನೋಡಿ ಗೈಸ್, ಈಗ ನಾವು ಹೊರಟದು. ಮತ್ತು ಇದು ನಮ್ಮದು ಬ್ಲಾಗ್ಸ್ ಉಂಟಲ್ಲ, ಈಗ 2 ದಿನಕ್ಕೆ 3 ದಿನಕ್ಕೆಲ್ಲ ಅಂದರೆ ಈಗ 2 ದಿನಕ್ಕೆ ಆಗ್ತಾ ಇದ್ದೇನೆ. ಮತ್ತು ನಿಮಗೆ ಶಾರ್ಟ್ಸ್ ನೋಡ್ಬೋದು ಆಯಿತಾ. ಶಾರ್ಟ್ಸ್ ಡೈಲಿ ಹಾಕ್ತೇನೆ ನಾನು, ಬ್ಲಾಗ್ಸ್ ಹಾಕ್ತೇನಲ್ಲ, ಅದು ಬ್ಲಾಗ್ಸ್ ಹಾಕಿದ ಮೇಲೆ ಶಾರ್ಟ್ಸ್ ಹಾಕೋದಿಲ್ಲ. ನೆಕ್ಸ್ಟ್ ಡೇ ಶಾರ್ಟ್ಸ್ ಹಾಕ್ತಿದ್ದೇನೆ ನಾನು. ಹಾಗೆ ನಿಮಗೆ ತುಂಬ ಕಮೆಂಟ್ಸ್ ಬಂದಿತ್ತು ನನಗೆ, ಹಾಗೆ ಈಗ ನೆನಪಾಯಿತು ಡೈಲಿ ವಿಡಿಯೋ ಹಾಕಿ ಮೇಡಮ್ ಅಂತೇಳಿ. ಡೈಲಿ ತುಂಬ ಕಷ್ಟ ಆಗ್ತದೆ. ಯಾಕೆ ಹೇಳಿದರೆ ನೋಡಿ, ನಮಗೆ ಅದಕ್ಕೆ ನಾನೀಗ ನಿಮಗೆ ವಿಡಿಯೋ ಮಾಡಿದ್ದು. ಈಗ ಹೋಗುವಲ್ಲಿ ಎಲ್ಲ ಹೋಗಬೇಕಲ್ಲ ರೀಲ್ಸ್ ಮಾಡಲಿಕ್ಕೆಲ್ಲ, ಅದು ಕೂಡ ನಾವು ತುಂಬ ಹತ್ತಿರ ಕೂಡ ಹೋಗ್ತಾ ಇಲ್ಲ, ದೂರ ಎಲ್ಲ ಹೋಗ್ತೇವೆ. ಅಲ್ಲಿ ಟೈಮ್ ಅಲ್ಲೇ ಕವರ್ ಆಗ್ತದೆ ನಮಗೆ. ಮತ್ತು ಯಾವಾಗ ನಾನು ಕೂಡ ವಿಡಿಯೋ ಮಾಡೋದು, ಎಡಿಟ್ ಮಾಡೋದೆಲ್ಲ, ಅದಕ್ಕೋಸ್ಕರ 2 ದಿನಕ್ಕೊಮ್ಮೆ ನಿಮಗೆ ವ್ಲಾಗ್ ಬರ್ತದೆ ಆಯಿತಾ. ಹೆಚ್ಚಿನವರು ಕಮೆಂಟ್ ಬಂದಿದೆ ನಂದು ಪ್ರೀವಿಯಸ್ ವ್ಲಾಗಿಗೆಲ್ಲ ಹಾಕ್ತಾ ಇದ್ದೀರಿ ಮೇಡಮ್ ಡೈಲಿ ವಿಡಿಯೋ ಹಾಕಿ ಅಂತೇಳಿ. ಈಗ ಯಾರು ನನ್ನದು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಹಾಗೆ ವಿಡಿಯೋ ನೋಡಿ ಹೋಗೋದಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು ನೀವು. ಆಮೇಲೆ ವಿಡಿಯೋ ಫುಲ್ ನೋಡಿ. ಚಿನ್ನು ಇವತ್ತು ಮಾತಾಡೋದಿಲ್ಲ. ಮನೇಲಿ ಕೂಡ ಹೇಳಿದೆ ಮಾತಾಡು ಅಂತ. ಸೈಲೆಂಟ್ ಇದ್ದಾಳೆ. ಮಾತಾಡು ಅಲ್ಲಿ ಸಹ ಹೇಳಿದೆ ಹೊರಡುವಾಗ ನೋಡಿ. ಈಗಲೂ ಹೇಳಿದೆ, ಏನು ಗೊತ್ತಿಲ್ಲ, ಡಲ್ ಇದ್ದಾಳೆ. ಏನ್ ಚಿನ್ನು? ಏನಿಲ್ಲ. ಏನು ಯಾಕೆ ಡಲ್? ಈಗ ಗೊತ್ತಾಗ್ಬೇಕು. ಯಾಕೆ ಹೇಳು, ಬೇಗ ಹೇಳು. ಈಗ ಕ್ಯಾಮರಾ ಆಫ್ ಆಗ್ತದೆ, ನನಗಿನ್ನು ಸ್ವಲ್ಪ ಹೊತ್ತಿರೋದು ರೀಚ್ ಆಗ್ಲಿಕ್ಕೆ. ಬೇಗ ಹೇಳು. ಎಂತ ಇಲ್ಲ. ಅಕ್ಕ ಸಹ ಮಾತಾಡುದಿಲ್ಲ. ತಂಗಿ ಮಾತಾಡದಿದ್ರೆ ಅಕ್ಕವೂ ಮಾತಾಡುದಿಲ್ಲ. ಸುಮ್ಮನೆ ಇದ್ದಾರೆ. ಕ್ಯಾಮರಾ ಆನ್ ಮಾಡುವಾಗ ಆಗದಿಂದ ಮಾತಾಡ್ತಿದ್ರು. ಕ್ಯಾಮರಾ ಆನ್ ಆಯ್ತಾ ಸುಮ್ಮನೆ ಆದ್ರು. ನೋಡಿ ಇವರೆಷ್ಟು ಮಾತಾಡ್ತಾರೆ. ಇವರನ್ನು ನೋಡಿದ್ರಲ್ಲ, ಇವರ ಪರಿಚಯ ಉಂಟ. ಇವರ ಪರಿಚಯ ಎಲ್ಲರಿಗೂ ಉಂಟು. ಮತ್ತೆ ನಮ್ಮ ಕಾರೆಲ್ಲ ಅಷ್ಟು ಕ್ಲೀನ್ ಆಗಲಿಲ್ಲ, ಇನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಕಾರ್ ವಾಶ್ ಮಾಡ್ಲಿಕ್ಕೆ ಉಂಟು. ಹಾಗೆ ಅಲ್ಲ, ಎಲ್ಲ ಫ್ರಂಟ್ ಎಲ್ಲ ನೋಡಿ. ಮಕ್ಕಳು ವಾಶ್ ಮಾಡಿದ್ರು, ಅದಕ್ಕೆ ಹೊರಗೆ ಕೊಡ್ಬೇಕು ವಾಶ್. ಮಕ್ಕಳಿಗೆ ಪಾಪ ಟೈಮ್ ಇಲ್ಲ. ಮಕ್ಕಳಿಗೆ ಈಗೆಲ್ಲ ಅವ್ರದ್ದು ಬ್ಯುಸಿ ಇದ್ದಾರೆ, ಎಡಿಟಿಂಗ್ಸ್ ಇರ್ತದಲ್ವಾ. ಹಾಗೆ ಹತ್ತಿರ ಮುಟ್ಟಿದೆವು. ಹಾಗೆ ಇವತ್ತೊಂದು ಮಾಡಿ ಬರುವಂತ. ಯಾವಾಗಲೂ ಇನ್ನೂ ಮಳೆ ಬರ್ತದಂತೆ ಎಲ್ಲ ಇದು ಬರ್ತಾ ಉಂಟು ಮೆಸೇಜ್ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ. ಕರಾವಳಿಯಲ್ಲಿ ಮಳೆ ಬರುವ ಮೊದಲು ನಮ್ಮದೊಂದು ರೀಲ್ಸ್ ಎಲ್ಲ ಮಾಡಿ ಮುಗಿಸುವ ಅಂತೇಳಿ. ಮಳೆ ಬಂದರೆ ಕಷ್ಟ ಆಗ್ತದೆ. ಮತ್ತು ಬೆಳ್ತಂಗಡಿ, ಪುತ್ತೂರೆಲ್ಲ ಮಳೆ. ಈಗ 28ಕ್ಕೆ ಜೋರು ಮಳೆ ಉಂಟಂತೆ, 27, 28. ಹಾಗಂತೂ ನಮಗೆ ರೀಲ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಕೂಡ ಹೇಳಿದ್ದಾರೆ, ರೀಲ್ಸ್ ಮಾಡುವವರು ಜಾಗ್ರತೆ ಮಾಡಿ ಅಂತೇಳಿ. ಅವರು ಬಂದಿದೆ, ರೀಲ್ಸ್ ಮಾಡೋರು ಜಾಗ್ರತೆ ಮಾಡಿ, ತುಂಬ ಮೋಡ ಆಗ್ತದಲ್ಲ, ಆಗ ರೀಲ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ಸುಂಟದ ಗಾಳಿ ಉಂಟಂತೆ, ಸಿಡಿಲಿನ ಅಬ್ಬರ ಜೋರು ಉಂಟಂತೇಳಿ ಇಲ್ಲಿ ಕರಾವಳಿ. ಅದಕ್ಕೆ ನಾವು ಇವತ್ತು ಒಂದು ಮಾಡಿ ಬರುವಂತ. ಅಚ್ಚೆಲ್ಲ ಬೆಳ್ತಂಗಡಿ, ಪುತ್ತೂರು ಅಲ್ಲೆಲ್ಲ ಜೋರುಂಟು ಸಿಡಿಲು, ಮಳೆ. ನಿನ್ನೆ ಒಂದು ನಾವು ಪುತ್ತೂರಿನವ್ರದ್ದೊಬ್ರದ್ದು ಬ್ಲಾಗ್ ನೋಡಿದೆವು. ಅವರು ಹೇಳಿದರು ಎಷ್ಟು ಗುಡುಗು ಎಲ್ಲ ಹೇಳಿದರು. ಅಷ್ಟು ಜೋರು ಮಳೆ ಬಂದಿದೆ, ಗುಡುಗು ಸಿಡಿಲೆಲ್ಲ. ಹಾಗೆ ಅಲ್ಲೆಲ್ಲ ಬಂತು. ನಾವು ರೀಲ್ಸ್ ಎಲ್ಲ ಮುಗಿಸಿ ಇಲ್ಲಿ ಚಾಟ್ಸ್ ಎಲ್ಲ ತಿನ್ಲಿಕ್ಕೆ ಬಂದಿದ್ದೇವೆ. ಮಸಾಲೆ ಪುರಿ, ಬೇಲ್ಪುರಿ ಮತ್ತೆ ಜ್ಯೂಸ್ ಎಲ್ಲ ಕೊಡ್ತೇವೆ. ಹಾಗೂ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ಇನ್ನು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೇವೆ. ನೋಡಿ, ಈಗ ಎಲ್ಲ ತರಕಾರಿಯನ್ನು ಕೊಯ್ದಿಟ್ಟಿದ್ದಾಳೆ. ಇದು ಮತ್ತೆ ನೋಡಿ, ಇದು ನೂಡಲ್ಸ್. ಇದು ಈಗ ನಿಮಗೆ ಸಿಗ್ತದೆ, ಅದೆಲ್ಲರಿಗೂ ಗೊತ್ತು. ನಾನು ಹೇಳ್ಬೇಕಂತೇನಿಲ್ಲ. ಈಗ ನೀರಿಗೆ ಎಣ್ಣೆ ಹಾಕಬೇಕು, ಮತ್ತು ಈ ನೂಡಲ್ಸ್ ಹಾಕಬೇಕು. ಆಯಿತು ಗಾಯ್ಸ್, ಈಗ ನಾವು ನೂಡಲ್ಸ್ ಹಾಕ್ತೀವ ಅಂತ ಅಲ್ಲ. ಈಗ ನಾವು ನೂಡಲ್ಸ್ ಹಾಕುವ ಗಾಯ್ಸ್. This is how the noodles looks like. Just like. ಅಲ್ಲಿ ನೋಡಿ ಸರಿ ಆಗಿಲ್ಲ, ಅಲ್ಲಿ ನೋಡಿ ವೈಟ್ ಉಂಟು. ಫೈನಲ್ ರೆಡಿ ಆಯ್ತು ನಮ್ಮ ನೂಡಲ್ಸ್. ರೆಡಿ ಆಯಿತು ನೂಡಲ್ಸ್. ನಮ್ಮದು ಸಣ್ಣದಲ್ಲ ಪಾತ್ರ ಅಲ್ಲ, ಅವ್ರದ್ದು ದೊಡ್ಡದು ಪಾತ್ರ ಇರ್ತದೆ. ಪುನಃ ಉಪ್ಪು ಹಾಕಿದ್ಯಾ?
ಹಾಕಿದ್ದಾನೆ ಮಸಾಲ ಉಂಟು. ಬೇಡ ಒಳ್ಳೆಗಿದೆ. ಸರಿ ಉಂಟಲ್ಲ. ಸರಿ ಉಂಟಲ್ಲ. ಸೊ ಆಯ್ತು ಫ್ರೆಂಡ್ಸ್, ಇಷ್ಟೇ. ಮಮ್ಮಿ ಹೇಳಿದ್ರು ಒಳ್ಳೆ ಇದೆ ಅಂತ. ಸೊ ದ್ಯಾಟ್ಸ್ ಇಟ್, ಬಾಯ್. ನೋಡಿ ಇವಳು ನೂಡಲ್ಸ್ ತಿನ್ನೋದು ಗೊತ್ತುಂಟ ಗೈಸ್. ಅವಳು ಕುಂಕುಮ ಎಲ್ಲ ತುಂಬ ಹಾಕಿದಲ್ಲ, ಅದಕ್ಕೋಸ್ಕರ. ಅದು ನಮ್ಮ ಸಂಪ್ರದಾಯದಲ್ಲಿ ಹಾಕ್ಲಿಕ್ಕೆ ಉಂಟಲ್ಲ ಕುಂಕುಮ ಎಲ್ಲ, ಹಾಗೆ. ಸೊ ಹೇಗಾಗಿದೆ ಚಿನ್ನು? ಅವಳದೊಂದು ಕೆಲವು ಉಂಟು. ಒಳ್ಳೆಯಾಗಿದೆ. ಮತ್ತು ಈಗ ಒಂದು ಎಂಥ ದಾಳಿಂಬೆ ಜ್ಯೂಸ್ ಮಾಡಲಿಕ್ಕೆ ನಾನು ಹೊರಡ್ತಾ ಇದ್ದೇನೆ. ಬೇಗ ಒಂದು ದಾಳಿಂಬೆ ಎಲ್ಲ ಕಟ್ಟಿಂಗ್ ಎಲ್ಲ ಆಗಿದೆ ಗೊತ್ತಿಲ್ಲ, ಇನ್ನು ನೋಡಬೇಕು. ಅದನ್ನೆಲ್ಲ ಬಿಡಿಸಿ ರೆಡಿಯಾಗಿದ್ದರೆ ಜ್ಯೂಸ್ ಮಾಡೋದು, ಮಿಕ್ಸಿಯಾಗಿ ಇಟ್ಟರೆ. ಗೈಸ್ ನೋಡಿ, ಜ್ಯೂಸ್ 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 ಜಾಸ್ತಿ ಶುಗರ್ ಹಾಕೋದು ಬೇಡ.